ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಿಸ್ಮಾರ್ಟ್. ಫ್ರೆಂಡ್ಸ್, SSP ಸ್ಕಾಲರ್ಶಿಪ್ ಅಪ್ಡೇಟ್ ಸ್ವಾಗತ. ಫ್ರೆಂಡ್ಸ್, ಈ ಭಾಳ ಸ್ಟೂಡೆಂಟ್ಸು 25-26 ಅವರು ಇವಾಗ ಫ್ರೆಶ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾರಲ್ಲ SSP ಸ್ಕಾಲರ್ಶಿಪ್ಗೆ, ಅವ್ರಿಗೆ ಡಾಟಾ ಪೇಚ್ ಆಗ್ತಾ ಅಂತ ಕೇಳ್ತಾ ಇದ್ರು. ಫ್ರೆಂಡ್ಸ್, ಏನಕ್ಕೆ ಅಂದರೆ ಇವಾಗ ಯಾರು ಫ್ರೆಶ್ ಅಡ್ಮಿಷನ್ ಇಂಜಿನಿಯರಿಂಗ್ ಆಗಿರ್ಬೋದು, ನಿಮ್ಮದು ಅಗ್ರಿಕಲ್ಚರ್ ಆಗಿರ್ಬೋದು, ಓಕೆ, ಫಾರ್ಮ್ ಡಿ ಫಾರ್ಮ್ ಯಾರು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಡಾಟಾ ಇನ್ನೂ ಪೇಚ್ ಆಗ್ತಾ ಇಲ್ಲ. ಫ್ರೆಂಡ್ಸ್, ಏನಕ್ಕೆ ಆಗ್ತಾ ಇದೆ ಅಂದರೆ KE ಅವರು ನಿಮ್ಮ ಡಾಟಾನ SSP ಪೋರ್ಟಲ್ಗೆ ಅಪ್ಡೇಟ್ ಮಾಡಬೇಕು. ಆವಾಗ ನಿಮ್ಗೆ ಆಟೋಮೆಟಿಕ್ ಡಾಟಾ ಪೇಚ್ ಆಗುತ್ತೆ. ಸೊ ನೀವು ಟೈಮ್ ತೊಗೊಳುತ್ತೆ, ಯಾಕಂದ್ರೆ ನಿಮ್ಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ, ನವಂಬರ್ 30 ತನಕ ಕೊಟ್ಟಿದ್ದಾರೆ ಟೈಮು. ಸೊ ವೇಟ್ ಮಾಡಿ, ಇನ್ನೊಂದು 15 ಡೇಸ್ 20 ಡೇಸ್ ಆದಮೇಲೆ ಅಪ್ಡೇಟ್ ಮಾಡೋ ಚಾನ್ಸ್ ಇರುತ್ತೆ. ಆವಾಗ ಡಾಟಾ ಪೇಚ್ ಆಗುತ್ತೆ. ಸೊ ನೀವು ಆವಾಗ ನಿಮ್ಮ CT ನಂಬರ್ ಹಾಕಿ ಎಂಟ್ರಿ ಮಾಡ್ಕೊಂಡು ನೀವು ಪೇಚ್ ಮಾಡ್ಕೋಬೋದು. ಆವಾಗ ನೀವು ಕಂಪ್ಲೀಟ್ ಮಾಡ್ಕೋಬೋದು. ಈಗ ಜಸ್ಟ್ ರಿಜಿಸ್ಟರ್ ಮಾಡಿ ಇಟ್ಕೊಳ್ಳಿ. ಯಾರು ಫ್ರೆಶ್ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅಂದರೆ ಇಂಜಿನಿಯರಿಂಗ್ ಇವಾಗ ಯಾರು ಫಸ್ಟ್ ಇಯರ್ ಇದ್ದಾರೆ ಅಥವಾ ಯಾವ ಫಸ್ಟ್ ಇಯರ್ ಅಡ್ಮಿಷನ್ ಈಗ CT ಮುಗಿಸ್ಕೊಂಡು ಯಾರು ಫಸ್ಟ್ ಇಯರ್ ಹೋಗ್ತಾ ಇರಲ್ಲ ಅವರೆಲ್ಲರಿಗೂ ಹೇಳ್ತಾ ಇರೋದು, ಓಕೆ, ವೇಟ್ ಮಾಡಿ, ಟೆನ್ಷನ್ ತೊಗೋಬೇಡಿ. ಯಾಕಂದರೆ ಡಾಟಾ ಪೇಚ್ ಆಗ್ತಾಯಿಲ್ಲ ಡಾಟಾ ಪೇಚ್ ಆಗ್ತಾ ಅಂತ ಕೇಳ್ತಾ ಇದ್ರು. ಅದಕ್ಕೋಸ್ಕರ ಅದು ಕಾರಣ ಏನಂದರೆ KE ಅವರು ನಿಮ್ಮ ಡಾಟಾನ SSP ಪೋರ್ಟಲ್ಗೆ ಅಪ್ಡೇಟ್ ಮಾಡಬೇಕು. ಆವಾಗ ಅದು ಪೆಚ್ ಆಗುತ್ತೆ, ಅಲ್ಲಿ ತನಕ ಆಗಲ್ಲ. ಸೊ ಇನ್ನೊಂದು 15-20 ಡೇಸು ನೀವು ಅಕ್ಟೋಬರ್ 20 ಆದಮೇಲೆ ಟ್ರೈ ಮಾಡಿ. ಅಪ್ಡೇಟ್ ಮಾಡಿರ್ತಾರೆ. ಸೊ ನಿಮ್ಗೆ 1 ಮಂತ್ ಟೈಮ್ ಇರುತ್ತೆ, ಇಮಿಡಿಯೇಟ್ಲಿ ನೀವು ಅಪ್ಲೈ ಮಾಡ್ಬೋದು. ಓಕೆ.